ಹೈ ಫ್ರೆಂಡ್ಸ್, ನಿಮಗೆ ಗೊತ್ತಿದೆಯಾ ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲಿ ಒಟ್ಟು ಎಷ್ಟು ಆಸ್ಟ್ರಾಯ್ಡ್ಸ್ ಇದಾವೆ? ಸ್ಯಾಟರ್ನ್ ಅಂತಹ ರಿಂಗ್ ಸಿಸ್ಟಮ್ ಇರುವ ನಕ್ಷತ್ರಗಳ ಬಗ್ಗೆ ಕೇಳಿರ್ತೀರಾ. ಆದ್ರೆ ನೀವು ಯಾವತ್ತಾದ್ರೂ ರಿಂಗ್ ಸಿಸ್ಟಮ್ ಇರೋ ಆಸ್ಟ್ರಾಯ್ಡ್ ಬಗ್ಗೆ ಕೇಳಿದಿರಾ? ನಿಮ್ಗೆ ಗೊತ್ತಾ ಮಾರ್ಸ್ ಮತ್ತು ಜುಪಿಟರ್ ಮಧ್ಯದಲ್ಲಿ ಇರುವ ಆಸ್ಟ್ರಾಯ್ಡ್ ಬೆಲ್ಟ್ ನಲ್ಲಿ ಆಸ್ಟ್ರಾಯ್ಡ್ ಗಳ ಟೋಟಲ್ ವೇಟ್ ಎಷ್ಟಿರಬಹುದು ಅಂತ? ಇವೆಲ್ಲ ವಿಷಯಗಳನ್ನ ತಿಳ್ಕೊಳ್ಬೇಕು ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕೆಂದ್ರೆ ಈ ವಿಡಿಯೋದಲ್ಲಿ ಆಸ್ಟ್ರಾಯ್ಡ್ ಬಗ್ಗೆ ನೀವೆಂದೂ ಕೇಳಿರದ ಆಶ್ಚರ್ಯಕರ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈ ಆಸ್ಟ್ರಾಯ್ಡ್ ಪ್ರಪಂಚಕ್ಕೆ ಹೋಗ್ಲಿಕ್ಕೂ ಮುಂಚೆ ನಾವೆಲ್ಲ ತಿಳ್ಕೊಳ್ಬೇಕಾಗಿರುವ ಮೊದಲ ವಿಷಯ ಏನಂದ್ರೆ ಈ ಆಸ್ಟ್ರಾಯ್ಡ್ ಅಂದ್ರೆ ಏನು? ಆಸ್ಟ್ರಾಯ್ಡ್ ನಾವು ಮೈನರ್ ಪ್ಲಾನೆಟ್ಸ್ ಅಥವಾ ಪ್ಲಾನೆಟಾಯ್ಡ್ಸ್ ಅಂತ ಕರಿತೀವಿ. ಇದು ಯಾವ ರೀತಿಯ ವಸ್ತು ಅಂದ್ರೆ ಇವು ಸಹ ಗ್ರಹಗಳ ರೀತಿ ಸೂರ್ಯನ ಕಕ್ಷೆಯಲ್ಲಿ ತಿರುಗುತ್ತವೆ, ಆದ್ರೆ ಗ್ರಹಗಳ ರೀತಿ ಗೋಳಾಕಾರದ ಆಕಾರದಲ್ಲಿ ಇರುವುದಿಲ್ಲ. ಇದಕ್ಕೆ ಕಾರಣ ಸೋಲಾರ್ ಸಿಸ್ಟಮ್ ಪ್ರಾರಂಭದಲ್ಲಿ ನಡೆದಿರುವ ಕೊಲ್ಯೂಷನ್ಸ್ ಅಥವಾ ಆಸ್ಟ್ರೋನಾಮಿಕಲ್ ಇವೆಂಟ್ಸ್ ಆಗಿರಬಹುದು. ಈ ಸೆಕೆಂಡ್ ಸೈಡ್ ನೋಡಿದ್ರೆ ಈ ಆಸ್ಟ್ರಾಯ್ಡ್ ಮುಖ್ಯವಾಗಿ ಮೆಟಲ್ ಮತ್ತು ರಾಕ್ ನಿಂದ ತಯಾರಾಗಿರುತ್ತವೆ. ಧೂಮಕೇತುಗಳ ರೀತಿ ಇದಕ್ಕೆ ಯಾವುದೇ ರೀತಿಯ ಬಾಲ ಇರೋದಿಲ್ಲ. ಇವುಗಳ ಕಂಪೋಸಿಷನ್ ಪ್ರಕಾರ ಇವುಗಳನ್ನ 3 ಮೇನ್ ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಸಿ ಟೈಪ್ ಅಂದ್ರೆ ಕಾರ್ಬನ್ ರಿಚ್, ಎಂ ಟೈಪ್ ಅಂದ್ರೆ ಮೆಟಾಲಿಕ್, ಎಸ್ ಟೈಪ್ ಅಂದ್ರೆ ಸಿಲಿಕೇಟ್ಸ್. ಸೋಲಾರ್ ಸಿಸ್ಟಮ್ ನಲ್ಲಿ ತುಂಬಾ ಆಸ್ಟ್ರಾಯ್ಡ್ಸ್ ಮಾರ್ಸ್ ಮತ್ತು ಜುಪಿಟರ್ ಮಧ್ಯದಲ್ಲಿ ಇರುವ ಆಸ್ಟ್ರಾಯ್ಡ್ ಬೆಲ್ಟ್ ನಲ್ಲಿ ಇದ್ದಾವೆ. ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ನ ಮೈನರ್ ಪ್ಲಾನೆಟ್ ಸೆಂಟರ್ ಡಾಟಾ ಪ್ರಕಾರ ನಮ್ಮ ಇನ್ನರ್ ಸೋಲಾರ್ ಸಿಸ್ಟಮ್ ನಲ್ಲಿ ಸರಿಸುಮಾರು 9,30,000 ಗೊತ್ತಿರುವ ಆಸ್ಟ್ರಾಯ್ಡ್ಸ್ ಇದ್ದಾವೆ. ಮತ್ತು ಔಟರ್ ಸೋಲಾರ್ ಸಿಸ್ಟಮ್ ನಲ್ಲಿ ಅಂದ್ರೆ ನೆಪ್ಚೂನ್ ನಂತರದ ಪ್ರದೇಶದಲ್ಲಿ 5,45,000 ಆಸ್ಟ್ರಾಯ್ಡ್ಸ್ ಬಗ್ಗೆ ನಮಗೆ ಗೊತ್ತಿದೆ. ಭೂಮಿಗೆ ತುಂಬಾ ಸಮೀಪದ ಆಸ್ಟ್ರಾಯ್ಡ್ಸ್ ಯಾವ ತರ ಆಬ್ಜೆಕ್ಟ್ ಆಗ್ತಾವಂದ್ರೆ ಅವು ನಮ್ಮ ಭೂಮಿಗೆ ತುಂಬಾ ಸಮೀಪದಲ್ಲಿ ತಿರುಗ್ತಾ ಇರ್ತವೆ. ಮತ್ತು ಸೋಲಾರ್ ಸಿಸ್ಟಮ್ ನಲ್ಲಿ ಇಂತಹ ಆಸ್ಟ್ರಾಯ್ಡ್ಸ್ ಸರಿಸುಮಾರು 10,000 ಆಸ್ಟ್ರಾಯ್ಡ್ಸ್ ಇದಾವೆ. ಈ ಆಸ್ಟ್ರಾಯ್ಡ್ ನ ನಂತರ 4 ಗ್ರೂಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಅಮೋರ್ ಆಸ್ಟ್ರಾಯ್ಡ್ಸ್, ಅಪೋಲೋ ಆಸ್ಟ್ರಾಯ್ಡ್ಸ್, ಅಟಿನಾ ಆಸ್ಟ್ರಾಯ್ಡ್ಸ್, ಅಟಿರಾ ಆಸ್ಟ್ರಾಯ್ಡ್ಸ್. ಅಮೋರ್ ಆಸ್ಟ್ರಾಯ್ಡ್ಸ್ ಇವು ಭೂಮಿಗೆ ತುಂಬಾ ಸಮೀಪದಲ್ಲಿ ಆರ್ಬಿಟ್ ಮಾಡ್ತಾ ಇರ್ತವೆ, ಆದ್ರೆ ಇವುಗಳ ಕಕ್ಷೆ ಯಾವತ್ತೂ ಭೂಮಿಯ ಕಕ್ಷೆಗೆ ಬರೋದಿಲ್ಲ. ಆದ್ರೆ ಅಪೋಲೋ ಆಸ್ಟ್ರಾಯ್ಡ್ಸ್ ಭೂಮಿಯ ಕಕ್ಷೆಗೆ ಬರ್ತವೆ, ಆದ್ರೆ ಯಾವತ್ತೂ ಸಹ ಇದರ ಜೊತೆಗೆ ಕೊಲೈಟ್ ಆಗೋದಿಲ್ಲ. ಅಟಿನಾ ಮತ್ತು ಅಟಿರಾ ಆಸ್ಟ್ರಾಯ್ಡ್ಸ್ ಸೂರ್ಯ ಮತ್ತು ಭೂಮಿಯ ಮಧ್ಯದಲ್ಲಿ ಇರುವ ಆಸ್ಟ್ರಾಯ್ಡ್ಸ್. ಆದ್ರೆ ಇವುಗಳಲ್ಲಿ ಡಿಫರೆನ್ಸ್ ಏನಂದ್ರೆ ಅಟಿರಾ ಆಸ್ಟ್ರಾಯ್ಡ್ ಯಾವತ್ತೂ ಸಹ ಭೂಮಿಯ ದಾರಿಯಲ್ಲಿ ಬರೋದಿಲ್ಲ, ಆದ್ರೆ ಅಟಿರಾ ಆಸ್ಟ್ರಾಯ್ಡ್ಸ್ ಅಕೇಶನಲಿ ನಮ್ಮ ಭೂಮಿಯ ಕಕ್ಷೆಯಲ್ಲಿ ಬರಬಲ್ಲವು. ನೀವು ಯಾವತ್ತಾದ್ರೂ ಈ ರೀತಿ ಆಲೋಚನೆ ಮಾಡಿದ್ದೀರಾ? ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲಿ ಫಸ್ಟ್ ಡಿಸ್ಕವರಿ ಮಾಡಿದ ಮೊದಲ ಆಸ್ಟ್ರಾಯ್ಡ್ ಯಾವುದು? ಅದುವೇ ಸೆರೆಸ್. ಇದನ್ನ ಜನವರಿ 1801 ಇಟಾಲಿಯನ್ ಆಸ್ಟ್ರೋನಮರ್ ಗಿಯಸ್ಪಿ ಪಿಯಾಜೋ ಅನ್ನೋ ವ್ಯಕ್ತಿ ಡಿಸ್ಕವರ್ ಮಾಡ್ತಾರೆ. ಇದನ್ನ ಡಿಸ್ಕವರಿ ಮಾಡಿದ ಪ್ರಾರಂಭದಲ್ಲಿ ಇದನ್ನ ಒಂದು ಗ್ರಹವೆಂದು ಅನ್ಕೊಂಡಿದ್ರು, ಆದ್ರೆ ನಂತರ ಇದನ್ನ ಆಸ್ಟ್ರಾಯ್ಡ್ ಕ್ಯಾಟಗರಿನಲ್ಲಿ ಬಿಡ್ತಾರೆ. ಇದು ಡಾರ್ಕ್ ಪ್ಲಾನೆಟ್ ಕ್ಯಾಟಗರಿನಲ್ಲಿ ಬರುತ್ತೆ. ಸೊ ಮೊದಲ ಆಸ್ಟ್ರಾಯ್ಡ್ ಡಿಸ್ಕವರಿ ಮಾಡಿದ ಒಂದು ವರ್ಷದ ನಂತರ 1802 ವಿಲಿಯಂ ಹರ್ಷೆಲ್ ಮೊಟ್ಟ ಮೊದಲ ಸಲ ಆಸ್ಟ್ರಾಯ್ಡ್ ಅನ್ನೋ ಪದವನ್ನು ಬಳಸ್ತಾರೆ. ಇದರ ಅರ್ಥ ಸ್ಟಾರ್ ಲೈಕ್ ಅಂದ್ರೆ ಸ್ಟಾರ್ ತರ ಕಾಣುವ ಒಂದು ಆಬ್ಜೆಕ್ಟ್. ನೀವು ಬೈನರಿ ಸೋಲಾರ್ ಸಿಸ್ಟಮ್ ಬಗ್ಗೆ ಕೇಳಿರ್ತಾರೆ. ಅಂದ್ರೆ ಇದು ಯಾವ ತರ ಆಬ್ಜೆಕ್ಟ್ ಅಂದ್ರೆ ಇವುಗಳಲ್ಲಿ 2 ನಕ್ಷತ್ರಗಳು ಅವುಗಳ ಕಾಮನ್ ಬೆರಿ ಸೆಂಟರ್ ಸುತ್ತಲೂ ಆರ್ಬಿಟ್ ಮಾಡ್ತವೆ. ಆದ್ರೆ ಬೈನರಿ ಆಸ್ಟ್ರಾಯ್ಡ್ಸ್ ಇರೋದಕ್ಕೆ ಸಾಧ್ಯನಾ? ಸಾಧ್ಯ ಇದೆ, ಯಾಕೆಂದ್ರೆ ಇದು ಅಂತರಿಕ್ಷ, ಇಲ್ಲಿ ಏನಾದ್ರೂ ಸಾಧ್ಯವಾಗುತ್ತೆ. 1993 ಗೆಲಿಲಿಯೋ ಸ್ಪೇಸ್ ಕ್ರಾಫ್ಟ್ ಆಸ್ಟ್ರಾಯ್ಡ್ ಬೆಲ್ಟ್ ನ ಸ್ಟಡಿ ಮಾಡ್ಲಿಕ್ಕೆ ಹೋದಾಗ ಅದು 243 ID ಅನ್ನ ಡಿಸ್ಕವರಿ ಮಾಡುತ್ತೆ. ಇದು ಫಸ್ಟ್ ಎವರ್ ನೋನ್ ಬೈನರಿ ಆಸ್ಟ್ರಾಯ್ಡ್. ಇದರ ನಂತರ ನಾವು ಇನ್ನೂ ತುಂಬಾ ಬೈನರಿ ಆಸ್ಟ್ರಾಯ್ಡ್ಸ್ ನ ಗುರುತಿಸಿದ್ದೇವೆ. 2019 ಮೇ 25 1999 KW4 ಅನ್ನೋ ಬೈನರಿ ಆಸ್ಟ್ರಾಯ್ಡ್ ನ ನಮ್ಮ ಭೂಮಿಯಿಂದ 52 ಲಕ್ಷ ಕಿಲೋಮೀಟರ್ ದೂರದಿಂದ ಹೋಗಿದೆ. ಇಂತಹ ಆಸ್ಟ್ರಾಯ್ಡ್ ಸಿಸ್ಟಮ್ ನಲ್ಲಿ ದೊಡ್ಡ ದೊಡ್ಡ ಆಸ್ಟ್ರಾಯ್ಡ್ಸ್ ನ ಪ್ರೈಮರಿ ಆಸ್ಟ್ರಾಯ್ಡ್ಸ್ ಅಂತ ಕರೀತಾರೆ. ಸಣ್ಣ ಸಣ್ಣ ಆಸ್ಟ್ರಾಯ್ಡ್ಸ್ ನ ಸೆಕೆಂಡರಿ ಆಸ್ಟ್ರಾಯ್ಡ್ ಅಂತ ಕರೀತಾರೆ. ಈ ಸೆಕೆಂಡರಿ ಆಸ್ಟ್ರಾಯ್ಡ್ ನ ಪ್ರೈಮರಿ ಆಸ್ಟ್ರಾಯ್ಡ್ ಗೆ ಮೂನ್ ಅಂತ ಸಹ ಹೇಳಬಹುದು. ಅಂದ್ರೆ ಆಸ್ಟ್ರಾಯ್ಡ್ ಗೂ ಕೂಡ ಮೂನ್ಸ್ ಇರುತ್ತೆ. ಇಲ್ಲಿಯವರೆಗೂ ನಾವು ತುಂಬಾ ಆಸ್ಟ್ರಾಯ್ಡ್ಸ್ ನ ಗುರುತಿಸಿದ್ದೇವೆ. ಅವುಗಳಿಗೆ ಕನಿಷ್ಠ ಒಂದಾದ್ರೂ ಮೂನ್ ಇದೆ, ಆದ್ರೆ ಕೆಲವು ಆಸ್ಟ್ರಾಯ್ಡ್ ಗೆ ಒಂದಲ್ಲ 2 ಮೂನ್ಸ್ ಇದಾವೆ. ಹೌದು ನಿಜ, ಇದು ಟ್ರೈನರಿ ಆಸ್ಟ್ರಾಯ್ಡ್ ಸಿಸ್ಟಮ್ ನ ಫಾರ್ಮೇಶನ್ ಮಾಡುತ್ತೆ. ಯುಜಿನಿಯಾ, ಸಿಲ್ವಿಯಾ, ಕೆಮೇಲಿಯಾ ಅನ್ನೋ ಪ್ರಾಪರ್ಟೀಸ್ ನ ಶೋ ಮಾಡುವ ಕೆಲವು ಇಂಪಾರ್ಟೆಂಟ್ ಅಂಡ್ ಫೇಮಸ್ ಆಸ್ಟ್ರಾಯ್ಡ್ಸ್. ಈಗ ನಿಮ್ಗೆ ಎಲ್ಲಾ ಆಸ್ಟ್ರಾಯ್ಡ್ ನ ನೋಡಿದ್ವಿ ಅನ್ನೋ ಫೀಲಿಂಗ್ ಬರ್ತಾ ಇರಬಹುದು, ಆದ್ರೆ ಒಮ್ಮೆ ಸ್ಯಾಟರ್ನ್ ಮತ್ತು ಯುರೇನಸ್ ಮಧ್ಯೆ ಇರುವ 10199 ಕರಿಕ್ಲೋನ ಸಹ ನೋಡಿ. ಇದನ್ನ 15 ಫೆಬ್ರವರಿ 1997 ಜೇಮ್ಸ್ ವಿ ಕೋಟ್ ಡಿಸ್ಕವರಿ ಮಾಡ್ತಾರೆ. ಇದರ ಡಯಾಮೀಟರ್ ಸರಿಸುಮಾರು 252 ಕಿಲೋಮೀಟರ್ ಇರುತ್ತೆ ಮತ್ತು ಭವಿಷ್ಯದಲ್ಲಿ ಇದು ಡಾರ್ಕ್ ಪ್ಲಾನೆಟ್ ಆಗಿ ಬದಲಾಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ಇದರ ಸುತ್ತಲೂ ಕೂಡ ಸ್ಯಾಟರ್ನ್ ರೀತಿಯ ರಿಂಗ್ ಸಿಸ್ಟಮ್ ಇದೆ. ಮಾರ್ಚ್ 26, 2014 ಇದಕ್ಕೆ 2 ರಿಂಗ್ಸ್ ಇದ್ದಾವೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಈ ರಿಂಗ್ಸ್ ಗೆ ವಯಾಪಿಕ್ ಅಂಡ್ ಚೂ ಅಂತ ಹೆಸರಿಡ್ತಾರೆ ಮತ್ತು ಇವು ವಾಟರ್, ಐಸ್ ಮತ್ತು ಡಸ್ಟ್ ನಿಂದ ತಯಾರಾಗಿವೆ. ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲಿ ಇರುವ ಎಲ್ಲಾ ಆಸ್ಟ್ರಾಯ್ಡ್ ನೋಡಿ ನಿಮ್ಮ ಮನಸ್ಸಿನಲ್ಲಿ ಒಂದ್ಸಲನಾದ್ರೂ ಈ ಪ್ರಶ್ನೆ ಮೂಡಿರುತ್ತೆ, ಈ ಎಲ್ಲಾ ಆಸ್ಟ್ರಾಯ್ಡ್ ಗಳ ಟೋಟಲ್ ಮಾಸ್ ಸೇರಿದ್ರೆ ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲಿ ಇರುವ ದೊಡ್ಡ ಪ್ಲಾನೆಟ್ ಜುಪಿಟರ್ ಮತ್ತು ಸನ್ ಗೆ ಸಮನಾಗುತ್ತಾ ಅಂತ? ವೆಲ್, ಜುಪಿಟರ್ ಮತ್ತು ಸನ್ ಬಗ್ಗೆ ಬಿಟ್ಬಿಡಿ, ಒಂದು ವೇಳೆ ವೇಟ್ ಮಷೀನ್ ನಲ್ಲಿ ಒಂದ್ ಕಡೆ ಟೋಟಲ್ ಆಸ್ಟ್ರಾಯ್ಡ್ ಮಾಸ್ ಮತ್ತು ಇನ್ನೊಂದು ಕಡೆಗೆ ನಮ್ಮ ಮೂನ್ ನ ಇಟ್ರೆ ಮೂನ್ ನ ಮಾಸ್ ಈ ಆಸ್ಟ್ರಾಯ್ಡ್ ಗಳ ಟೋಟಲ್ ಮಾಸ್ ಗಿಂತ ಹೆಚ್ಚಾಗಿರುತ್ತೆ. ಏಕೆಂದ್ರೆ ನಿಮಗೆ ಮುಂಚೆನೆ ಹೇಳಿದೆ ಆಸ್ಟ್ರಾಯ್ಡ್ಸ್ ಮೆಟಲ್ ನಿಂದ ತಯಾರಾಗಿ
ರೇರ್ ಆಗಿರುತ್ತೆ. ಕೆಲವು ಆಸ್ಟ್ರಾಯ್ಡ್ ಗಳಲ್ಲಾದ್ರೆ ಗೋಲ್ಡ್, ಪ್ಲಾಟಿನಂ, ಯುರೇನಿಯಂ ನಂತಹ ಪ್ರೀಶಿಯಸ್ ಮೆಟಲ್ ಕೂಡ ಇರುತ್ತೆ. ಹಾಗಾದ್ರೆ ಆಂಟರೋಸ್ ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲಿ ಮೋಸ್ಟ್ ಪ್ರೀಸಿಯಸ್ ಆಸ್ಟ್ರಾಯ್ಡ್ ಅಂತ ಹೇಳ್ತಾ ಇರ್ತಾರೆ. ಇದರ ಟೋಟಲ್ ಪ್ರೈಸ್ $5.57 ಟ್ರಿಲಿಯನ್ US ಅಂತ ಎಸ್ಟಿಮೇಟ್ ಹಾಕಿದ್ದಾರೆ. ಅದೇ 2001 CC21 ನ ಪ್ರೈಸ್ $147 ಬಿಲಿಯನ್ US ಎಂದು ಹೇಳಿದ್ದಾರೆ. ಮತ್ತು ಇತ್ತೀಚೆಗೆ ಇಂಟರ್ನೆಟ್ ನಲ್ಲಿ ವೈರಲ್ ಆದ ಸೈಕ್ 16 ಆಸ್ಟ್ರಾಯ್ಡ್ ನ ಟೋಟಲ್ ವ್ಯಾಲ್ಯೂ $27 ಬಿಲಿಯನ್ US ಎಂದು ಹೇಳಿದ್ದಾರೆ. ಈ ವಿಧವಾಗಿ ನಮ್ಮ ಮಾರ್ಸ್ ಮತ್ತು ಜುಪಿಟರ್ ಮಧ್ಯದಲ್ಲಿರುವ ಆಸ್ಟ್ರಾಯ್ಡ್ ಬೆಲ್ಟ್ ನ ಟೋಟಲ್ ಕಾಸ್ಟ್ ನ ಎಸ್ಟಿಮೇಟ್ ಮಾಡಿದ್ರೆ ಅದು ಸರಿಸುಮಾರು $7 ಕ್ವಿಂಟಿಲಿಯನ್ US ಗೆ ಸಮನಾಗುತ್ತೆ. ಅಂದ್ರೆ 7ರ ನಂತರ ಟೋಟಲ್ 20 ಜೀರೋಸ್. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಈ ವಸ್ತು ದುಡ್ಡನ್ನ ಈ ಇಡೀ ಪ್ರಪಂಚದಲ್ಲಿರುವ ಪ್ರತಿ ವ್ಯಕ್ತಿಗೆ ಸಮನಾಗಿ ಹಂಚಿದ್ರೆ ಪ್ರತಿ ವ್ಯಕ್ತಿಗೆ $100 ಬಿಲಿಯನ್ US ಬರುತ್ತೆ. ಅಂದ್ರೆ 8 ಲಕ್ಷ ಕೋಟಿ ಪ್ರತಿಯೊಬ್ಬ ವ್ಯಕ್ತಿಗೆ. ಅಂದ್ರೆ ಅಂತರಿಕ್ಷದಲ್ಲಿ ಎಷ್ಟು ದುಡ್ಡಿದೆ ಅಂದ್ರೆ ಅದು ಪೂರ್ತಿ ಹ್ಯೂಮನ್ ಸಿವಿಲೈಸೇಷನ್ ನ ಬಿಲಿಯನಿಯರ್ಸ್ ಆಗಿ ಬದಲಾಯಿಸಿ ಬಿಡುತ್ತೆ. ಜಸ್ಟ್ ಇಮ್ಯಾಜಿನ್. ಈ ಕಾರಣದಿಂದಲೇ ನಾಸಾದಂತಹ ದೊಡ್ಡ ದೊಡ್ಡ ಸ್ಪೇಸ್ ಏಜೆನ್ಸಿಗಳು ಫ್ಯೂಚರ್ ನಲ್ಲಿ ಆಸ್ಟ್ರಾಯ್ಡ್ ಮೈನಿಂಗ್ ನ ಶುರು ಮಾಡ್ಲಿಕ್ಕೆ ಆಲೋಚನೆ ಮಾಡ್ತಾ ಇದ್ದಾರೆ. ಮತ್ತು ಇದರ ಬಗ್ಗೆ ತುಂಬಾ ಎಫೆಕ್ಟಿವ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಈಗ ತುಂಬಾ ಜನ ಆಲೋಚನೆ ಮಾಡ್ತಾ ಇರ್ತಾರೆ, ಒಂದು ವೇಳೆ ಆ ಆಸ್ಟ್ರಾಯ್ಡ್ಸ್ ನಮ್ಮ ಭೂಮಿಯ ಮೇಲಕ್ಕೆ ಬಿದ್ರೆ ದುಡ್ಡು ನಮ್ಮ ಹತ್ರನೇ ಬರುತ್ತೆ ಅಲ್ವಾ ಅಂತ. ಒಂದು ವೇಳೆ ಆ ರೀತಿ ನಮ್ಮ ಭೂಮಿಗೆ ಡಿಕ್ಕಿ ಹೊಡೆದ್ರೆ ದುಡ್ಡು ಬರುತ್ತೆ, ಬಟ್ ಆ ದುಡ್ಡನ್ನ ತೆಗೆದುಕೊಳ್ಳೋದಕ್ಕೆ ನಾವೇ ಇರೋದಿಲ್ಲ. ಒಂದು ಆಸ್ಟ್ರಾಯ್ಡ್ ನ ಇಂಪ್ಯಾಕ್ಟ್ ಎಷ್ಟಿರುತ್ತೆ ಅಂದ್ರೆ ಅನ್ಇಮ್ಯಾಜಿನೇಬಲ್. ಅದ್ರ ಬಗ್ಗೆ ಮುಂದೊಂದು ದಿನ ಸಪರೇಟ್ ವಿಡಿಯೋದಲ್ಲಿ ನೋಡೋಣ. ನೀವು ಯಾವತ್ತಾದ್ರೂ ಆಸ್ಟ್ರಾಯ್ಡ್ ಬಾಪ್ಟಿಸ್ಟಿನ ಬಗ್ಗೆ ಕೇಳಿದ್ದೀರಾ? ವೆಲ್, ಈ ಆಸ್ಟ್ರಾಯ್ಡ್ ಬೆಲ್ಟ್ ನಲ್ಲಿ ತುಂಬಾ ಪುರಾತನವಾದ ಆಸ್ಟ್ರಾಯ್ಡ್ಸ್ ಗಳು ಇವೆ. ತುಂಬಾ ಜನರ ನಂಬಿಕೆಗಳ ಪ್ರಕಾರ ಇವತ್ತಿನಿಂದ 11 ಕೋಟಿ ವರ್ಷಗಳ ಹಿಂದೆ 170 ಕಿಲೋಮೀಟರ್ ಡಯಾಮೀಟರ್ ಇರುವ ಬಾಪ್ಟಿಸ್ಟಿನ ಆಸ್ಟ್ರಾಯ್ಡ್ ನ 70 ಕಿಲೋಮೀಟರ್ ಡಯಾಮೀಟರ್ ಇರುವ ಆಸ್ಟ್ರಾಯ್ಡ್ ಡಿಕ್ಕಿ ಹೊಡೆದಿದೆ. ಇದೇ ಕಾರಣಕ್ಕೆ ಇದು ಸಣ್ಣ ಸಣ್ಣ ಪೀಸಸ್ ಆಗಿ ಸೋಲಾರ್ ಸಿಸ್ಟಮ್ ನಲ್ಲಿ ನುಚ್ಚು ನೂರಾಗುತ್ತೆ. ಇಂದಿನಿಂದ ಸರಿಸುಮಾರು 6 ಕೋಟಿ ವರ್ಷಗಳ ಹಿಂದೆ ಡೈನೋಸಾರ್ ನಾಶಪಡಿಸಿದ ಚಿಕ್ಸ್ ಕ್ಲಬ್ ಇಂಪ್ಯಾಕ್ಟರ್ ಆಸ್ಟ್ರಾಯ್ಡ್ ಕೂಡ ಈ ಆಸ್ಟ್ರಾಯ್ಡ್ ನಲ್ಲಿ ಒಂದು ಭಾಗ. ಹಾಗೆ ಇನ್ನೊಂದು ಡೇಂಜರಸ್ ಆಸ್ಟ್ರಾಯ್ಡ್ ಕೂಡ ಇದೆ. ಅದರ ಹೆಸರು ಅಪೋಫಿಸ್. 13 ಏಪ್ರಿಲ್ 2029ರಲ್ಲಿ ತನ್ನ ಆರ್ಬಿಟ್ ನಿಂದ ನಮ್ಮ ಭೂಮಿಗೆ ತುಂಬಾ ಸಮೀಪದಲ್ಲಿ ಹೋಗುತ್ತೆ. ಇದನ್ನ 2004ರಲ್ಲಿ ಡಿಸ್ಕವರ್ ಮಾಡಿದ್ದಾರೆ. ಆಗಿನ ಅಬ್ಸರ್ವೇಷನ್ ಅಂಡ್ ಕ್ಯಾಲ್ಕುಲೇಷನ್ಸ್ ಪ್ರಕಾರ ಈ ಆಸ್ಟ್ರಾಯ್ಡ್ ಭೂಮಿಯನ್ನ ಡಿಕ್ಕಿ ಹೊಡೆಯುವ ಚಾನ್ಸಸ್ 1/40. ಅಂದ್ರೆ ಈ ಆಸ್ಟ್ರಾಯ್ಡ್ ಭೂಮಿಯನ್ನ ಡಿಕ್ಕಿ ಹೊಡೆಯುವ ಪಾಸಿಬಿಲಿಟಿ 2.5% ಇದೆ. ಆದ್ರೆ ರೀಸೆಂಟ್ ಆಗಿ ಬಂದ ರಿಪೋರ್ಟ್ ಪ್ರಕಾರ ಏನ್ ಗೊತ್ತಾಗಿದೆ ಅಂದ್ರೆ ಈ ಆಸ್ಟ್ರಾಯ್ಡ್ ನಿಂದ ನಮ್ಮ ಭೂಮಿಗೆ ಯಾವುದೇ ರೀತಿಯ ಅಪಾಯವಿಲ್ಲ ಅಂತ ಗೊತ್ತಾಗುತ್ತೆ. ನಾವು ಡೀಪ್ ಎಕ್ಸ್ಪ್ಲೋರೇಷನ್ ಮಾಡ್ಲಿಕ್ಕೆ ಶುರು ಮಾಡಿದ್ದೇವೆ. ನಾಸಾದ ಡಾನ್ ಸ್ಪೇಸ್ ಕ್ರಾಫ್ಟ್ ತುಂಬಾ ಕಾಲದವರೆಗೆ ಅತಿ ದೊಡ್ಡ ಆಸ್ಟ್ರಾಯ್ಡ್ ಆಗಿರುವ ಸೆರೆಸ್ ಮತ್ತು ವೆಸ್ಟಾನ ಆರ್ಬಿಟ್ ಮಾಡಿದೆ. ಇದು ಇವುಗಳನ್ನ ಆರ್ಬಿಟ್ ಮಾಡೋ ಸಮಯದಲ್ಲಿ ಅವುಗಳ ಮೇಲೆ ವಾಟರ್ ಸಾಲಿಡ್ ಫಾರ್ಮ್ ನಲ್ಲಿ ಇದ್ದಂತೆ ಗುರುತಿಸಿದೆ. ಅಂದ್ರೆ ಈ ರೀತಿನೂ ಆಗಬಹುದು. ಮುಂಬರುವ ಕಾಲದಲ್ಲಿ ಯಾವುದಾದ್ರೂ ಆಸ್ಟ್ರಾಯ್ಡ್ ಮೇಲೆ ಲಿವಿಂಗ್ ಕಂಡೀಷನ್ಸ್ ಏರ್ಪಡಬಹುದು. ಆದ್ರೆ ಇವುಗಳ ಸೈಜ್ ಕಾರಣದಿಂದ ಇವುಗಳನ್ನ ಫ್ಯೂಚರ್ ಹೋಮ್ಸ್ ಆಗಿ ಪರಿಗಣಿಸಲಿಕ್ಕೆ ಆಗಲ್ಲ. ಲಾಸ್ಟ್ ನಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈ ಆಸ್ಟ್ರಾಯ್ಡ್ ಕೂಡ ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲಿ ಒಂದು ಭಾಗನೇ. ಇವುಗಳ ಬಗ್ಗೆ ಸ್ಟಡಿ ಮಾಡೋದು, ಇವುಗಳ ಹಿಂದಿರುವ ಮಿಸ್ಟರೀಸ್ ನ ಡಿಸ್ಕವರಿ ಮಾಡೋದ್ರಲ್ಲಿ ಪ್ರತಿಯೊಂದು ಹೆಲ್ಪ್ ಆಗುತ್ತೆ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಈ ವಿಡಿಯೋ ಹೇಗಿತ್ತು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.